ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ, ಏಪ್ರಿಲ್ 15ನೇ ತಾರೀಕು, 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದು ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು? ಪ್ರಶ್ನೆ. ಮಾರ್ಚ್ ತಿಂಗಳಿದೆ, ಫೆಬ್ರವರಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಅಶೋಕಣ್ಣ. ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕೊಳ್ತಾ ಬಿಡಿ, ಇವೆರಡು ಬಿಟ್ಟು ಎಲ್ಲ ಇಲ್ಲ. ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು, ಕೇಂದ್ರದ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬೇಡ ಅಂತ ಮಾಹಿತಿ ಏನಾದ್ರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ, ಇಲ್ಲ ಅಂದ್ರೂ ಹೇಳ್ತಾರೆ. ಸೂಕ್ತ ಅಲ್ಲ. ಆಯ್ತು ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಅಧ್ಯಕ್ಷರೇ ಒಂದ್ ಸೆಕೆಂಡ್ ಮಹೇಶ್ ಹೇಳಿ. ಪ್ರತಿಪಕ್ಷ ನಾಯಕರೇ, ನಾನು ನಿಮ್ಮ ಮುಖಾಂತರ ಮತ್ತೆಲ್ಲ ನಮ್ಮ ಸನ್ಮಿತರಿಗೆ ನಾನು ವಿನಂತಿಸ್ತೇನೆ, ತಮ್ಮ ಆಸನ ಸ್ವೀಕರಿಸಿ ಒಂದು ಸದನಕ್ಕೆ ಒಂದು ಗೌರವ ಬರಲಿ. ನಮ್ಮ ಏನು ತಮ್ಮ ಬೇಡಿಕೆ ಇತ್ತು, ಮಾನ್ಯ ಮಂತ್ರಿಗಳೇ ಬಂದು ಉತ್ತರ ಕೊಡಬೇಕು ಅಥವಾ ಕ್ವಶನ್ ಉತ್ತರ ತಗೊಂಡು ಅದಕ್ಕೆ ಅವರು ಬಂದಿದ್ದಾರೆ. ಬಂದ ನಂತರ ತಮ್ಮ ಆಸನ ತಾವು ಸ್ವೀಕರಿಸಬೇಕು, ಅವರ ಉತ್ತರ ಬರಲಿ. ಅದಕ್ಕಾಗಿ ನಾನು ಇದನ್ನೊಂದು ಸ್ವಪ್ರತಿಷ್ಠೆಯಾಗಿ ಈಗೋ ಆಗಿ ಅದರಿಂದ ಬೇಡ, ಸಕಾರಾತ್ಮಕ ಚರ್ಚೆ ಆಗಿಕೊಂಡು ಉತ್ತಮ ಸಂದೇಶ ಸರ ಕೊಡುವಂಥ ಕೆಲಸ ತಾವು ಇವತ್ತು ಮಾಡುವ ಅಂತೆಲ್ಲ ನಿಮ್ಮ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ನೀವು ಮಾತಾಡಬೇಡಿ. ಒಂದ್ ಸೆಕೆಂಡ್ ಅಧ್ಯಕ್ಷರೇ. ಆಯ್ತಪ್ಪ, ಮಾನ್ಯ ಅಧ್ಯಕ್ಷರೇ ಒಂದ್ ಸೆಕೆಂಡ್. ಅಲ್ಲ ನಿಲ್ಲಿ, ಇದೊಂದು ಮುಗಿಲಿ. ಅಲ್ಲ ಅದರ ಮಹೇಶ್ ವೆಯ್ಟ್, ಒಂದು ನಿಮಿಷ ಮಹೇಶ್, ಒಂದು ನಿಮಿಷ ಮಹೇಶ್. ಮಹೇಶ್ ಒಂದ್ ಸೆಕೆಂಡ್. ನಾವೇ ಹೇಳುವಂಥದ್ದು ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಮತ್ತೆ ತಮಗೂ ಮಾತಾಡ್ಬೋದು, ಮಂತ್ರಿಯವ್ರು ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ. ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಎಲ್ಲ ತಮ್ಮ ಸೀಟ್ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ ವೆಯ್ಟ್. ಆಯ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ, ನಾವು ವಾಪಸ್ ಬರ್ತಾ ಇದ್ದೀರಿ. ಉತ್ತರ ಸರಿ ಇದ್ದರೆ ಅವರು ನಾ ಕೇಳಿದಿರಲ್ಲ, ಮತ್ತೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ಅದಕ್ಕೆ ತಾವು ಸೂಚನೆ ಕೊಡಿ. ಆಗಿರೋ ತಪ್ಪೇನಾಗಿದೆ ದಾಖಲೆಗಳು ನಾವು ಕೊಟ್ಟಿರೋದು, ಸುಮ್ಮನೆ ಭಾಷಣ ಏನ್ ಮಾಡಿದ್ರು, ದಾಖಲೆಗಳು. ಪ್ರತಿಪಕ್ಷ ನಾಯಕರೇ, ನಾನು ಪ್ರತಿಪಕ್ಷ ಎಲ್ಲ ಸದಸ್ಯ ಕೇಳಿದಿಷ್ಟೇ, ತಾವೆಲ್ಲರೂ ಕೂಡ ಹಿರಿಯ ಸದಸ್ಯ. ಅಲ್ಲಿ ಕೂತ್ಕೊಳ್ಳಿ. ಷಡಕ್ಷ ಯಾರದು? ಮಹೇಂದ್, ಮಂಜು ಅವ್ರು ಕೂತ್ಕೊಳ್ಳಿ. ಈಗ ತಾವೆಲ್ಲ ಇರೋ ಸದಸ್ಯರಿದ್ದೀರಿ, ಒಂದು ಸಮಸ್ಯೆ ಬಂದಿದೆ, ಒಂದು ಇದನ್ನು ತಾವೆಲ್ಲ ಅನುಭವಿಸ್ತಿದ್ದೀರಿ. ಹೇಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂದ್ರೆ ನಿಮಗೆಲ್ಲ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ಹೇಳಿದಿಷ್ಟೇ, ಒಂದು ವಿಚಾರ ಬಂದಾಗ ಇದನ್ನು ಉತ್ತಮ ರೀತಿಯಿಂದ ಬಗೆಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲ ಸಹಕಾರ ಆಗಬೇಕು. ನಾವು ಸಮಸ್ಯೆಯನ್ನು ಬಗೆಹರಿಸುವಾಗ ಆಗಬೇಕು ಹೊರತು ಈ ಸಮಸ್ಯೆಯನ್ನು ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ಆಗೋದು ಬೇಡ. ಸೊ ಐ ಆಮ್ ಟೆಲಿಂಗ್ ಯು ಶುಡ್ ಬಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ನೋಡಿ ಇದನ್ನ ಯು ಆರ್ ಆಸ್ಕಿಂಗ್ ಎ ರೈಟ್ ಕ್ವಶನ್ ಟು ರಾಂಗ್ ಪರ್ಸನ್ಸ್. ಓತಲ್ಲ, ಈ ಸಮಸ್ಯೆ ಬಂದಿದೆ ಅಂತ ಗೊತ್ತಾದ ಸಮಸ್ಯೆ ಬಂದಿದೆ ಗೊತ್ತಾದ ತಕ್ಷಣ 3 ದಿವಸ ಇದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ.
ಮಾರನೇ ಬಂದು ಏನು ಅನ್ನೋ ಸ್ಪಷ್ಟೀಕರಣ ಕೊಟ್ಟು ತಪ್ಪಾಗಿದ್ರೆ ಕ್ಷಮಾ ಪಡಕ್ಕೆ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಅದನ್ನ ಹೇಳ್ತಾರಲ್ಲ So, ನೀವು ನಿಮ್ಮ ಕ್ವಶನ್ ನಿಮ್ಮ ಆದೇಶ ರೈಟ್ ಪರ್ಸನ್ ಕೇಳಿ, ರಾಂಗ್ ಪರ್ಸನ್ಸ್ ಫಾರ್ ಮೀ ಬೋತ್ ಆರ್ ರೈಟ್ ನಾವು. ಸಮಸ್ಯೆ ಬಂದಿರೋದು ಯಾರಿಂದ? ನಮ್ಮಿಂದ ಬಂತ? ಅದನ್ನ ಹೇಳಿದೆ ಅಲ್ಲ ಸಮಸ್ಯೆ ನಮ್ಮಿಂದ ಬರಲಿಲ್ಲ, ಸಮಸ್ಯೆ ಬಂದಿರೋದು ಮಂತ್ರಿಗಳಿಂದ. ಜೀವನದ ಅಲ್ಲ, ಪ್ರತಿಯೊಂದು ಹಂತದಲ್ಲಿ ಮಂತ್ರಿಯಿಂದ ಸಮಸ್ಯೆ ನೀವು ಬರ್ತದೆ. ನಮ್ಮನ್ನ Solve it and go. ಸಮಸ್ಯೆ ನಮ್ಮಿಂದ ಬಂದಿಲ್ಲ. ಇದನ್ನ ನೋಡಿ, ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ. ಯಾರು ಇಷ್ಟು 3 ದಿನ ಅವಕಾಶ, ನಾನು ಇಷ್ಟು ಅವ್ರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಅಲ್ಲ, ನಿನ್ನದು ಉತ್ತರಗಳು ಡಿ ಕೆ ಚರ್ಚೆ ಶಿವಕುಮಾರ್ ಅವರು. ನಡೀತಿದ್ದಲ್ಲ. ಅಲ್ಲ, ಒಂದೇ ನಿಮಿಷ. ಅಲ್ಲ, ಯಾರ ನಿನ್ನೆ ಅವ್ರ ಪ್ರೋಗ್ರಾಮ್ ಇತ್ತು, ಆಗಿದ್ದು ನಿನ್ನೆ ಅವ್ರು ಹೇಳಿದ್ರು ಪ್ರೋಗ್ರಾಮ್ ಇತ್ತು, ಆಗ್ಲಿಲ್ಲ ಬರ್ಲಿಕ್ಕೆ. ಸೋಮವಾರ ಅಡ್ಜರ್ನ್ ಆದ್ರೇನು? ಈಗ ನಿನ್ನೆ ನೀವು ಆದ್ರೇನು ಅದ್ ಲೆಕ್ಕ ಇಲ್ಲ ಹಂಗಾರೆ. ದಿನ ದಿನ ಅಲ್ಲ ಸರ್, ಅವಕಾಶ ಇಲ್ಲ ಅವಕಾಶ ಇಲ್ಲ. ಪ್ರಿಯಾಂಕ್, ವಿ ಆರ್ ನಾಟ್ ಡಿಫೆಂಡಿಂಗ್. ಪ್ರಿಯಾಂಕ್ ಆದ್ರೆ 3 ದಿನ ಆಯ್ತು, 4 ದಿನ ನಾವು ನೀವು ಕೇಳ್ತಾ ಇರುವುದು ತಪ್ಪಂತ ನಾವು ಪ್ರಿಯಾಂಕ್ ಹೇಳ್ತೇವೆ. ಅವ್ರೆ. ಬಟ್ 4 ದಿನ ಆಯ್ತು, 5 ದಿನ ಅಲ್ಲ ಆಯ್ತು. ಪ್ರಿಯಾಂಕ್ ಅವರೇ, ಅಲ್ಲ ಇನ್ ದ ಅವೈಲಬಲ್ ಫಸ್ಟ್ ಆಪರ್ಚುನಿಟಿ ಸೋ ಮೋಟೋ ಸ್ಟೇಟ್ಮೆಂಟ್ ಮಾಡ್ಬೋದು ಆಯ್ತು. ಆಯ್ತು, ಈಗ First, ಈಗ ಮುಗ್ದೋಗ್ತಾ ಇತ್ತು ಕತೆ. ಬಂದಿದ್ದಾರೆ, ಮಂತ್ರಿ ಬಂದಿದ್ದಾರೆ, ಉತ್ತರ ಕೊಡ್ತಾರೆ.